ಜನಸಂಖ್ಯೆಯಲ್ಲಿ 10ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಪ್ರಸ್ತುತ ರಾಜಧಾನಿ ಮತ್ತು ಹೈದರಾಬಾದ್. ಆಂಧ್ರ ಪ್ರದೇಶ ಹೊಸ ರಾಜಧಾನಿ ಅಮರಾವತಿ ಎಂದು ಗುರುತಿಸಲಾಗಿದೆ. ದೇಶದ ಎಲ್ಲ ರಾಜ್ಯಗಳ ಪೈಕಿ ಆಂಧ್ರ ಪ್ರದೇಶವು 2ನೇ ಅತಿ ಉದ್ದದ ಕರಾವಳಿ 972 ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ. ಗುಜರಾತ್ ರಾಜ್ಯವು ಅತಿ ಉದ್ದದ ಕರಾವಳಿ 1900 ಕಿಲೋಮೀಟರ್ ಯನ್ನು ಹೊಂದಿದ್ದು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶವು 1041 ಮತ್ತು 22 ಡಿಗ್ರಿಯನ್ನು ಅಕ್ಷಾಂಶ ಹಾಗೂ 22 ಡಿಗ್ರಿ ಮತ್ತು 77 ಡಿಗ್ರಿ ಮತ್ತು 84 ಡಿಗ್ರಿ 84 ಡಿಗ್ರಿ 40 ಈ ರೇಖಾಂಶ ನಡುವೆ ಇದೆ. ಇದು ಉತ್ತರದಲ್ಲಿ ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯಗಳು, ಪೂರ್ವದಲ್ಲಿ ಬಂಗಾಳಕೊಲ್ಲಿ, ದಕ್ಷಿಣಕ್ಕೆ ತಮಿಳುನಾಡು ಹಾಗೂ ಪಶ್ಚಿಮಕ್ಕೆ ಕರ್ನಾಟಕ ರಾಜ್ಯವನ್ನು ತನ್ನ ಗಡಿಯನ್ನಾಗಿ ಹೊಂದಿದೆ ಎಂದು ಕರೆಯಲ್ಪಟ್ಟ. ಏಕೆಂದರೆ 77% ಆಂಧ್ರ ಪ್ರದೇಶವು ಐತಿಹಾಸಿಕವಾಗಿ ಭಾರತದ ಅನ್ನದ ಪಾತ್ರೆ ಎಂದು ಕರೆಯಲ್ಪಟ್ಟಿದೆ. ಏಕೆಂದರೆ 77% ಗೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ. ಇದರ 2 ಪ್ರಮುಖ ನದಿಗಳಾದ ಗೋದಾವರಿ ಮತ್ತು ಕೃಷ್ಣ ರಾಜ್ಯದ ಉದ್ದಗಲಕ್ಕೂ ಹರಿಯುತ್ತವೆ. ಪುದುಚೇರಿ, ಪಾಂಡಿಚೇರಿ ರಾಜ್ಯದ ಯಾಣಮ ಜಿಲ್ಲೆಯ ಪರಾವೃತ್ತ ಪ್ರದೇಶವು ರಾಜ್ಯದ ಈಶಾನ್ಯ ಭಾಗದಲ್ಲಿನ ಗೋದಾವರಿ ನದಿ ಮುಖಜ ಭೂಮಿ ಪ್ರದೇಶದಲ್ಲಿ ರಾಜ್ಯವನ್ನು ಒಳಗೊಂಡ ಪ್ರದೇಶವನ್ನು ಐತಿಹಾಸಿಕವಾಗಿ ಆಂಧ್ರ ದೇಶ, ಆಂಧ್ರಾವಳಿ ಮತ್ತು ಆಂಧ್ರ ವಿಷಯ ಎಂದು ಕರೆಯಲಾಗುತ್ತಿತ್ತು. ಆಂಧ್ರ ಪ್ರದೇಶವು 1659 ನವೆಂಬರ್ 1ರಂದು ಆಂಧ್ರ ರಾಜ್ಯದಿಂದ ರಚನೆಯಾಯಿತು. ಇತಿಹಾಸ. ರಾಜ್ಯ ಭಾಷೆ ತೆಲುಗು. ರಾಜ ಚಿಹ್ನೆ ಪೂರ್ಣಕುಂಭಂ. ರಾಜಗೀತೆ ಮಾ ತೆಲುಗು ತಲಿಕೆ ಮಲೆ ಪುದಂಡ. ರಾಜ್ಯ ಪ್ರಾಣಿ ಕೃಷ್ಣ ಮೃಗ. ರಾಜ ಪಕ್ಷಿ ಉರುಳು ಹಕ್ಕಿ. ರಾಜ್ಯ ವೃಕ್ಷ ಬೇವು. ರಾಜ್ಯ ಕ್ರೀಡೆ ಕಬಡ್ಡಿ. ರಾಜ್ಯ ನೃತ್ಯ ಕುಚಿಪುಡಿ. ರಾಜ ಪುಷ್ಪ ಜಲನೈದಿಲೆ. ಕೃತಿ ಅದು ಹೈದರಾಬಾದ್ ನಲ್ಲಿದೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಕತ್ತಿದ್ದೇನಪ್ಪ ಅಂದ್ರೆ ಇದು ಆಂಧ್ರ ಪ್ರದೇಶದ ನಕ್ಷೆ. ಇಲ್ಲೇನೈತಪ್ಪ ಅಂತಂದ್ರೆ ಇದು ಗೋಲ್ಕೊಂಡ ಕೋಟೆ. ಹೌದಾ? ಗೋಲ್ಕೊಂಡ ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ರಚನೆಯಾದ ಗೋಲ್ಕೊಂಡ ಕೋಟೆ. ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ಇದು ಯಾವುದು ತಿರುಪತಿ ಅಂತಿರ್ಲ ನೀವು, ತಿರುಪತಿ ಅದು ಕೂಡ ಇರೋದು ಹೈದರಾಬಾದ್ನಲ್ಲಿ. ತಿರುಪತಿ ತಿರುಮಲ ಅಂತ ಹೇಳ್ತಿರಲ್ಲ ಅಲ್ಲೇ. ಓಕೆ, ಗೊತ್ತಾಯ್ತಾ? ಎಸ್. ಸಚೇತನ ಚಟುವಟಿಕೆಯಲ್ಲಿ ಇವತ್ತಿನ ದಿವಸ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲ ಶಿಕ್ಷಕ ಮಿತ್ರರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.